ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಇಲ್ಲೇ ಒಂದಿನ ಪಿಕ್ನಿಕ್ ಥರ, ಒಂದಿನ ಅಲ್ಲ ಒಂದು ಸ್ವಲ್ಪ ಪಿಕ್ನಿಕ್ ಥರ ಹೋಗಿ ಬರ್ತಾ ಇದ್ದೀವಿ. ಹಾಸನ ಹತ್ರ ಇರೋ ಪುಷ್ಪಗಿರಿಗೆ ಬೆಟ್ಟಕ್ಕೆ ಹೋಗೋಣ ಅಂತ. ನನ್ನ ಮಗಂಗೂ ಎಷ್ಟೋ ದಿನ ಆಗಿದೆ ಹೊರಗೆಲ್ಲೂ ಕರ್ಕೊಂಡು ಹೋಗಿಲ್ಲ. ಸೊ ಅವನಿಗೂ ಓದಂಗಾಗುತ್ತೆ, ನಾನು ನೋಡಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಬನ್ನಿ, ನಾನು ನಿಮಗೆ ಅಲ್ಲಿಗೆ ಹೋಗ್ತಾ ಎಲ್ಲ ತೋರಿಸ್ತೀನಿ. ಹಲೋ ಎವ್ರಿವನ್, ನಾನು ಹೇಳು ಹಾಯ್. ಹಾಯ್ ಹೇಳು ಮಗನೇ. ಅಮ್ಮ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡಿದ್ದಾಳೆ. ಲಿಪ್ಸ್ಟಿಕ್ ಅಮ್ಮ ದೇವ್ರ ಮನೆಗೆ ಹೋಗುವಂತೆ, ಸ್ನಾನ ಮುಗಿಸ್ಕೊ ಬಂದಲ್ಲ. ಎಲ್ಲಿ ಕೂರ್ಬೇಕು? ಅಲ್ಲ, ಅಲ್ಲಿ ಪ್ಲೇಸ್ ಇದೆಯಾ ಅಮ್ಮಂಗೆ? ಇನ್ನೊಂಚೂರು ಹೊತ್ತು ಎಷ್ಟು ಚೆನ್ನಾಗಿ ಗೊತ್ತು. ಅಯ್ಯಪ್ಪ, ಇವತ್ತು ಚೆನ್ನಾಗಿದ್ರೆ ಮುಂದಕ್ಕೆ ಜಂಪ್ ಮಾಡಕ್ಕೆ ಹೋಗ್ತಿದೆ ಇದು. ಕುತ್ಕೋ ಕುತ್ಕೋ, ತೋರ್ಸು ನಿಮ್ಮ ಬಟ್ಟೆಲಿ ಏನೇನಿದೆ ತೋರ್ಸು. ಕೂಚೋ. ಸೊ ಈಗ ನಾವು ಮನೆಯಿಂದ ಪುಷ್ಪಗಿರಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಅಂದ್ರೆ ಹೊರಟಾಗಿದೆ, ಆನ್ ದ ವೇ ಇದ್ದೀವಿ. ಆನ್ ದ ವೇ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಲೈಕ್ ಟೈರ್ ಪ್ರೆಷರ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೊರಟ್ವಿ ನಾವೀಗ. ಹಾಸನಿಂದ ಪುಷ್ಪಗಿರಿ ಬೆಟ್ಟಕ್ಕೆ ಅರೌಂಡ್ 35 to 40 minutes ಬೇಕಾಗುತ್ತೆ. ಅಂದ್ರೆ ನಾವು ಹೊರಟಿದ್ದ ದಿನ ವೀಕ್ ಡೇ ಆಗಿದ್ರು ಕೂಡ ಸ್ವಲ್ಪ ಹೋಗ್ತಾ ಟ್ರಾಫಿಕ್ ಇತ್ತು. ಇವಾಗ ಬೇರೆ ಚಿಕ್ಕಮಂಗ್ಳೂರು ರೂಟ್ ಸ್ವಲ್ಪ ಹಾಳಾಗಿದೆ, ಅಂದ್ರೆ ಎಲ್ಲ ಕಡೆ ಕಿತ್ತೋಗಿದೆ. ಈಗ ಅದನ್ನ ಸರಿ ಮಾಡ್ತಾ ಇದ್ರು, ನಾನು ಇನ್ನೊಂದ್ಸತಿ ಹೋದಾಗ ನೋಡಿದೆ. ಬಟ್ ಅಂದ್ರೂ ಸ್ಲೋ ಮೂವಿಂಗ್ ಇರುತ್ತೆ, ಮುಂಚೆ ಅಷ್ಟು ಫಾಸ್ಟ್ ಆಗಿ ಹೋಗಕ್ ಆಗಲ್ಲ. ಸೊ ಈಗ ನಾವು ಹೋಗಿ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ನಮಗೆ ಅರೌಂಡ್ 40 minutes ಬೇಕಾಯಿತು. ಅಷ್ಟರಲ್ಲಿ ನನ್ನ ಮಗ ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ, ಅಂದ್ರೆ ಒಂದು 20 minutes ನ್ಯಾಪ್ ತಗೊಂಡ. ಯೂಶಲಿ ಅವ್ನು 45 minutes ಆದ್ರೂ ಮಿನಿಮಮ್ ಮಲ್ಕೊಂತಾನೆ. ಬಟ್ ಅವತ್ತು ಆಗ್ಲಿಲ್ಲ, ಹಾಗಾಗಿ ನಾನು ಎಷ್ಟು ಮಲ್ಕೊಂತಾನೆ ಅಷ್ಟೇ ಮಲ್ಕೊಳ್ಳಿ, ರಾತ್ರಿ ಒಂದ್ ನ್ಯಾಪ್ ಆದಂಗೆ ಆಗುತ್ತಲ್ಲ ಸಣ್ಣದು ಅನ್ಕೊಂಡು ಸುಮ್ಮನಾದೆ. ಸೊ ಈಗ ನೀವು ನೋಡ್ಬೋದು, ನಾವು ಪುಷ್ಪಗಿರಿ ಬೆಟ್ಟಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಎಂಟರ್ ಅಂದ್ರೆ ಹೋದ ತಕ್ಷಣ ನಮಗೆ ಲೆಫ್ಟ್ ಅಲ್ಲಿ ದೇವಸ್ಥಾನ ಸಿಗುತ್ತೆ, ತುಂಬಾ ಹಳೆ ದೇವಸ್ಥಾನ. ನೀವು ನೋಡ್ಬೋದು, ಕಲ್ಲಿನ ದೇವಸ್ಥಾನನೇ ಇದೆ. ನಾವು ದೇವಸ್ಥಾನದ ಒಳಗೆ ಹೋಗಕ್ ಆಗ್ಲಿಲ್ಲ. ನಾವು ಸೀದಾ ಫಸ್ಟ್ ಆ ಕಡೆ ಹೋದ್ವಿ. ಅಂದ್ರೆ ನಮಗೆ ಆ ಕಡೆ ಇದ್ರದ್ದು ಶಿವಂದು ಸ್ಟ್ಯಾಚ್ಯೂ ತರ ಮಾಡಿದ್ದಾರೆ. ಈಗ ನಾವು ಎಲ್ಲಿ ಇದ್ರಲ್ಲೆಲ್ಲ ನೋಡ್ತೀವಲ್ಲ, ಕೊಯಂಬತ್ತೂರಲ್ಲಿ ಸದ್ಗುರುದು ಈಶಾ ಫೌಂಡೇಶನ್ ಎಲ್ಲ ನೋಡ್ತೀವಲ್ಲ, ಆ ತರನೇ ಮಾಡಕ್ ಹೋಗಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಆ ತರ ರೆಪ್ಲಿಕಾ ಆಗಿಲ್ಲ, ಬಟ್ ಆ ತರದ್ದೊಂದು ಸ್ಟ್ಯಾಚ್ಯೂ ಇದೆ. ಸೊ ಕತ್ಲಾಗ್ಬಿಟ್ರೆ ಆ ಕಡೆದ್ದು ನಾವು ನೋಡಕ್ ಆಗಲ್ಲ, ಅದೆಲ್ಲ ಅಷ್ಟು ಏನು ತುಂಬಾ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಫಸ್ಟ್ ಅಲ್ಲಿಗೆ ಹೋದ್ವಿ. ತುಂಬಾ ದೊಡ್ಡದಾಗಿದೆ ಪುಷ್ಪಗಿರಿ ಬೆಟ್ಟ. ಆಕ್ಚುಲಿ ನಾನು ಹಾಸನಲ್ಲೇ ಇದ್ರೂನು ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ನಮ್ಮಪ್ಪ ಹೇಳ್ತಿರೋ ಅವ್ರು ತುಂಬಾ ಸತಿ ಬಂದಿದ್ದಾರೆ, ಇಲ್ಲಿ ಮದ್ವೆಗಳೆಲ್ಲ ಆಗ್ತಾ ಇರುತ್ತೆ ಅಂತ. ಬಟ್ ನಂದು ಇದೇ ಫಸ್ಟ್ ಟೈಮ್. ಸೊ ಆಕ್ಚುಲಿ ಇಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಹಾಸನಿಂದ ತುಂಬಾ ಹತ್ರ ಕೂಡ. ಅಂಡ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಾವು ಈವ್ನಿಂಗ್ ಹೋಗಿದ್ವಿ. ಸೊ ಈವ್ನಿಂಗ್ ಹೊತ್ತು ಹೋದ್ರೆ ನಮಗೆ ಬಿಸಿಲು ಕೂಡ ಇರಲ್ಲ, ತುಂಬಾ ಚೆನ್ನಾಗಿ ಓಡಾಡ್ಬೋದು. ಮಕ್ಳನ್ನ ಕರ್ಕೊಂಡು ಹೋದ್ರೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಯಾರ್ಯಾರು ಹಾಸನ ಹತ್ರ ಇದ್ದೀರಾ, ಐ ಥಿಂಕ್ ನೀವೆಲ್ಲ ಈವ್ನಿಂಗ್ ಹಾಗೆ ಪುಷ್ಪಗಿರಿ ಬೆಟ್ಟಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು.
ಅಲ್ಲಿ ಪ್ಲೇ ಗ್ರೌಂಡ್ ಕೂಡ ಇದೆ. ಅಲ್ಲಿ ತುಂಬಾ ಮಕ್ಕಳು ಆಟ ಆಡ್ತಾ ಇದ್ರು. ಅದನ್ನ ನೋಡಿ ನನ್ನ ಮಗ ಫಸ್ಟ್ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೋದ. ಸೊ ಅವನಿಗೆ ನಾನು ಸ್ವಿಂಗ್ ಅಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಇಲ್ಲಿ ಮಕ್ಕಳಿಗೆ ಅವರಾಗೆ ಕೂತ್ಕೊಂಡು ಆಟ ಆಡುವಷ್ಟು ಚೆನ್ನಾಗಿರ್ಲಿಲ್ಲ ಸ್ವಿಂಗ್. ಸೊ ನಾನ್ ಕೂತು ನನ್ನ ಮೇಲೆ ಕೂರಿಸ್ಕೊಂಡಿದ್ದೆ. ಸೊ ಇಲ್ಲಿ 108 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಾವು ಅಲ್ಲಿಂದ ಪ್ಲೇ ಗ್ರೌಂಡ್ ಇಂದ ಇಲ್ಲಿಗೆ ಬಂದ್ವಿ. ನಮಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಇಲ್ಲಿ ಈ ತರ ಇದೆ ಅಂತ. ಮುಂದೆ ಅಲ್ಲಿ ಬರ್ದಿದ್ರು 108 ಶಿವಲಿಂಗ ಇದೆ ಅಂತ, ಬಟ್ ಹೀಗಿರುತ್ತೆ ಅಂತ ಗೊತ್ತಾಗ್ಲಿಲ್ಲ. ನಾವು ಏನೋ ಇರ್ಬೋದು ಅನ್ಕೊಂಡು ಒಳಗ್ ಬಂದ್ವಿ. ಅಂದ್ರೆ ಅಲ್ಲಿ ಎಲ್ಲೆಲ್ಲಿಂದ ಯಾವ ಕಡೆ ಹೋದ್ರೆ ಏನೇನ್ ಸಿಗುತ್ತೆ ಅಂತಾನೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ. ಸುಮ್ಮನೆ ನಾವು ರ್ಯಾಂಡಮ್ ಆಗಿ ಹೋಗ್ತಾ ಇದ್ವಿ. ಸೊ ಇಲ್ಲಿಗೆ ಒಳಗೆ ಬಂದಾಗ ಗೊತ್ತಾಯ್ತು ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ಆ ಫೀಲ್ ಕೂಡ ತುಂಬಾ ಚೆನ್ನಾಗಿತ್ತು. ಫುಲ್ ಸೈಲೆಂಟ್ ಆಗಿತ್ತು. ಸೊ ಈಗ ನನ್ನ ಮಗ ಅಲ್ಲಿ ನಂದಿ ನೋಡಿದ್ನಲ್ಲ, ಅಂಬಾ 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 ಮೇಲ್ ಹತ್ತತೀನಿ ಅಂತ ಅಲ್ಲಿ ಹೋಗ್ತಾ ಇದ್ದ. ಸೊ ಅವನಿಗೂ ಎಲ್ಲ ತೋರಿಸ್ಕೊಂಡು ಅವನಿಗೂ ತುಂಬಾ ಇಷ್ಟ ಆಯ್ತು. ಅವನಿಗೆ ದೇವ್ರು ಅಂತ ಗೊತ್ತಾಗ್ಲಿಲ್ಲ, ಅಂಬಾ ಇದು ಅನ್ನೋ ತರ ಫೀಲ್ ಮಾಡ್ತಿದ್ದ. ತುಂಬಾ ಚೆನ್ನಾಗಿದೆ ಇಲ್ಲಿ. ಇವನ್ ಏನಂತಾರೆ, ಒಳಗೋದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದ್ರ ಜೊತೆ ಇಲ್ಲಿ ಅಕ್ವೇರಿಯಂ ಕೂಡ ಇದೆ. ಅಕ್ವೇರಿಯಂದು ನಾನು ಗ್ಲಿಮ್ಸಸ್ ತಗೊಂತೀನಿ. ಓವರಾಲ್ ಇಲ್ಲಿ ಮಠ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗಿನ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂತ ಇದ್ರು, ಮುಂಚೆ ಇಷ್ಟೊಂದು ಇರ್ಲಿಲ್ವಂತೆ. ಸೊ ಯಾರಾದ್ರೂ ಲೈಕ್ ಹೋಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಹೋಗಿ, ತುಂಬಾ ಚೆನ್ನಾಗಿ ಎಲ್ಲ ಮೇಂಟೈನ್ ಆಗಿದೆ. ಸೊ ನಾನು ಆಗ್ಲೇ ಹೇಳ್ದೆ ಅಲ್ಲ, ಇಲ್ಲಿ ಅಕ್ವೇರಿಯಂ ಕೂಡ ಇದೆ ಅಂತ. ಅಲ್ಲೇ ಶಿವಲಿಂಗಗಿಂದ ಅಲ್ಲೇ ಲೆಫ್ಟಿಗೆ ಬಂದ್ರೆ ನಮಗೆ ಅಕ್ವೇರಿಯಂ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿ ಅಕ್ವೇರಿಯಂ ಕೂಡ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಫಿಶ್ಗಳಿದೆ. ಆಲ್ಸೋ ಟಾಟಾಯ್ಸ್, ಟರ್ಟಲ್ ಅದು ಕೂಡ ಇಟ್ಟಿದ್ದಾರೆ. ಸೊ ಏನಂದ್ರೆ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ನಮ್ಗಳಿಗೂ ನೋಡಕ್ಕೆಲ್ಲ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಬಟ್ ಮಕ್ಳು ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ಆಟ ಆಡಕ್ಕೆ ದೊಡ್ಡ ಜಾಗ ಇದೆ, ಈ ತರ ಶಿವಲಿಂಗಗಳಿದೆ, ಆಮೇಲೆ ಪ್ಲೇ ಏರಿಯಾ ಕೂಡ ಇದೆ, ಆಲ್ಸೋ ಈ ತರ ಅಕ್ವೇರಿಯಂ ಇದೆ. ಸೊ ತುಂಬಾ ಏನ್ ಹೇಳ್ತಾರೆ, ತುಂಬಾ ಆಪ್ಷನ್ಸ್ ಇದೆ ಮಕ್ಕಳಿಗೆ ಇಲ್ಲಿ. ಸೊ ಹಾಗಾಗಿ ನಮಿಗೂ ಕೂಡ ತುಂಬಾ ಒಳ್ಳೆ ಔಟಿಂಗ್ ಆಯ್ತು. ನನ್ನ ಮಗಂಗೂ ಕೂಡ ತುಂಬಾ ಎಂಜಾಯ್ ಮಾಡ್ದ ಅವನು. ಈ ಅಂದ್ರೆ ಏನೇನೋ ಡಿಫ್ರೆಂಟ್ ಆಪ್ಷನ್ಸ್ ಇತ್ತು ಅವನಿಗೆ. ಸೊ ಓವರ್ ಆಲ್ ತುಂಬಾ ಇಷ್ಟ ಆಯ್ತು ನಮಗೆ ಈ ಒಂದು ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಾಗಿರ್ಲಿಲ್ಲ ಇಲ್ಲಿದೆ ಅಂತ. ಈಗ ಗೊತ್ತಾಯ್ತು. ಮಗನೇ, ಓ ಮೂನ್, ಅಲ್ಲೊಂದು ಮೂನ್ ಇದೆ ನೋಡು. ಮಾಮಿ ಹೆಡ್ ಮೇಲೆ ಮೂನ್ ಇದೆ ನೋಡಪ್ಪ. ಸೊ ನಾನು ಆಗ್ಲೇ ಹೇಳ್ದೆ ಅಲ್ಲ, ಇಲ್ಲಿ ಶಿವಂದು ಕೂಡ ದೊಡ್ಡ ಸ್ಟ್ಯಾಚ್ಯೂ ತರ ಮಾಡಿದ್ದಾರೆ ಅಂತ. ಇದೆ ಅದು. ಇದು ಅದೇ ಆಗ್ಲೇ ಹೇಳಿರೋ ಹಾಗೆ ಸದ್ಗುರು ಕೊಯಂಬತ್ತೂರಲ್ಲಿ ಇರ್ಬೋದು, ಈಶಾ ಫೌಂಡೇಶನ್ ಇರ್ಬೋದು, ಈ ತರ ನಿಮಗೆ ದೊಡ್ಡ ಶಿವಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ಬಟ್ ಇದು ಹಾಸನಲ್ಲಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗ ನಂಗೆ ರೀಸೆಂಟ್ ಆಗಿ ಗೊತ್ತಾಯ್ತು. ಸೊ ಇಲ್ಲಿ ಹೋದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಂದ್ರೆ ಶಿವಂದ್ ಇದ್ರ ಮುಂದೆ ತುಂಬಾ ದೊಡ್ಡ ಪ್ಲೇಸ್ ಇದೆ. ನೀವು ನೋಡ್ಬೋದು ನನ್ನ ಮಗ ಎಷ್ಟು ದೂರ ಓಡೋಗಿದ್ದಾನೆ ಅಂತ. ಸೊ ತುಂಬಾ ಅಂದ್ರೆ ತುಂಬಾ ದೊಡ್ಡ ಪ್ಲೇಸ್ ಇದೆ. ಸೊ ಈವ್ನಿಂಗ್ ಹೊತ್ತು ಹೋದ್ರೆ ತುಂಬಾ ಕಾಮ್ ಅನ್ಸುತ್ತೆ. ಯಾಕಂದ್ರೆ ಸುತ್ತಮುತ್ತ ಇರೋ ವಾತಾವರಣ ಕೂಡ ಹಾಗೆ ಬೆಟ್ಟದ ಮೇಲೆ ಇರೋದ್ರಿಂದ ತುಂಬಾ ಕಾಮ್, ತುಂಬಾ ಪೀಸ್ಫುಲ್ ಅನ್ಸುತ್ತೆ. ಆಲ್ಸೋ ಅಷ್ಟು ದೊಡ್ಡ ಜಾಗ ಇರೋದ್ರಿಂದ ಲೈಕ್ ಕೆಲವ್ರು ಮಾತಾಡ್ತಿರ್ತಾರೆ, ಮೆಡಿಟೇಷನ್ ಮಾಡ್ಬೋದು. ಅಂಡ್ ಇದು ಎಕ್ಸಾಕ್ಟ್ಲಿ ಮಠದ
ಆಪೋಸಿಟ್ ಇದೆ. ಮಠದ ಮೇಲಿಂದ ನಿಂತ್ಕೊಂಡ್ರೆ ಕೂಡ ನಮಗೆ ಶಿವ ಕಾಣಿಸುತ್ತೆ. ಆ್ಯಂಡ್ ಈ ಥರ ಮಕ್ಳನ್ನ ಕರ್ಕೊಂಡೋದ್ರು ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ನಾವು ಇಲ್ಲಿ ನೋಡಿಕೊಂಡು ಮಠದೊಳಗೆ ಹೋಗಿ ಬರೋಣ ಅಂತ ಹೋದ್ವಿ. ನೋಡಿ, ಇದು ಮಠದ ದಾರಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅಂದರೆ ಇದನ್ನ ಮಾಡಿರೋದು, ಇದು ನನಗೆ ಫಸ್ಟ್ ನೋಡಿದಾಗ ಮಠ ಅಂತಾನೆ ಗೊತ್ತಾಗ್ಲಿಲ್ಲ. ಅಂದರೆ ಏನು ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿವರೆಗೂ ಹೋಗಿರೋದ್ರಲ್ಲಿ ಈ ಥರ ನಾನೆಲ್ಲೂ ನೋಡಿರಲಿಲ್ಲ ಮಠನ. ಅಂದರೆ ಅಲ್ಲೂ ಕೂಡ ದೇವ್ರಿದೆ, ದೇವಸ್ಥಾನ ಇದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವನ್ ದಾರಿ ಉದ್ದಕ್ಕೂ, ಅಂದರೆ ಆ ಸ್ಟೆಪ್ಸ್ ಉದ್ದಕ್ಕೂ ನೀವು ನೋಡ್ಬೋದು ಕೆಲವು ಸ್ಟ್ಯಾಚ್ಯೂಸ್ ಇದೆ. ಆ್ಯಂಡ್ ಲಿಂಗಗಳು ಯಾವ್ಯಾವ ಊರಲ್ಲಿ ಯಾವ್ಯಾವ ಥರ ಲಿಂಗ ಇದೆ ಅನ್ನೋದನ್ನು ಕೂಡ ಇಲ್ಲಿ ರೆಪ್ಲಿಕೇಟ್ ಮಾಡಿ ಅದ್ರದ್ದು ಒಂದು ಹಿಸ್ಟ್ರಿ ಕೂಡ ಬರ್ತಿದ್ದಾರೆ. ನೀವು ಇದ್ರಲ್ಲಿ ನೋಡ್ಬೋದು. ಅಲ್ಲಿ ಒಂಥರ ಲಿಂಗ ಕಾಣಿಸುತ್ತೆ, ಗುಜರಾತಲ್ಲಿರೋ ಲಿಂಗ, ಲೈಕ್ ಹರಿಯಾಣದಲ್ಲಿರೋದು, ಎಲ್ಲೆಲ್ಲಿ ಬೇರೆ ಬೇರೆ ಥರದ್ದು ಏನೇನು ಸ್ಪೆಷಾಲಿಟಿ ಇದೆ ಎಲ್ಲದನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅದ್ರ ಮಧ್ಯೆ ಈ ಥರ ಸ್ಟ್ಯಾಚ್ಯೂಸ್ಗಳು ಕೂಡ ಇಟ್ಟಿದ್ದಾರೆ. ಸೊ ತುಂಬ ಏನಂತಾರೆ ಥಾಟ್ ಪ್ರೊಸೆಸ್ ಇದೆ ಈ ಇದ್ರ ಹಿಂದೆ. ತುಂಬ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಯಾರ್ಯಾರು ನೋಡಿಲ್ವೋ ಹಾಸನ ಸುತ್ತಮುತ್ತ ಇರೋರು ಅಟ್ಲೀಸ್ಟ್ ಬಂದು ನೋಡಿ. ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಚೆನ್ನಾಗೂ ಮಾಡಿದ್ದಾರೆ. ಸೊ ಈಗ ನಾವು ಕೆಳಗಿಂದ ಮಠದ ಹತ್ರ ಹತ್ಕೊಂಡ್ಬಂದ್ವಿ. ಇಲ್ಲಿ ಒಳಗೆ ಹೋದ್ರೆ ದೇವಸ್ಥಾನ ಇದೆ, ದೇವ್ರ ಪೂಜೆ ಅದೆಲ್ಲ ಇದೆ. ಸೊ ಈವ್ನಿಂಗ್ ಆದಮೇಲೆ ಇಲ್ಲಿ ಭಜನೆ ಅವೆಲ್ಲ ನಡೆಯುತ್ತೆ. ಅಂದರೆ ನಾವು ಹೋಗಿದ್ದು 5 ಆಗಿತ್ತು, ಬಟ್ ಆಗಿನ್ನ ಶುರು ಆಗಿರಲಿಲ್ಲ. ಸೊ ಒಳಗೂ ಕೂಡ ನೋಡಿ ಎಷ್ಟು ದೊಡ್ಡ ಪ್ಲೇಸ್ ಇದೆ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲ್ಲ ವೈಟ್ ಇರೋದ್ರಿಂದ ನೀವು ಎಂಟರ್ ಆದ ತಕ್ಷಣನೇ ಒಂಥರ ಪೀಸ್ಫುಲ್ನೆಸ್ ಅನಿಸುತ್ತೆ. ಒಳಗೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಕೆಳಗೆ ಬಂದ ತಕ್ಷಣ ಭಜನೆಗಳೆಲ್ಲ ಶುರುವಾಯಿತು. ಸೊ ಓವರಾಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇನ್ನು ನಾವು ಮಠದ ಸುತ್ತ ಹೋದರೆ ಎಲ್ಲ ಗುರುಗಳು ಸ್ವಾಮೀಜಿಗಳದ್ದು, ಈ ಥರ ಅಕ್ಕ ಮಹಾದೇವಿದು ಎಲ್ಲರದು ಸ್ಟ್ಯಾಚ್ಯೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ
ಎಲ್ಲ ಗುರುಗಳು ಕೂಡ ಇದ್ದಾರೆ. ಸಿದ್ಧಗಂಗಾ ಸ್ವಾಮೀಜಿಗಳು, ಮಠದ ಸ್ವಾಮೀಜಿಗಳು, ಈ ಬೇರೆ ಬೇರೆ ಗುರುಗಳು ಎಲ್ಲ ಅವ್ರದ್ದು ಬರೆದು ಅವ್ರ ನೇಮ್ ಕೂಡ ಕೆಳಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ರೌಂಡ್ ಪೂರ್ತಿ ಹಾಕೋ ಬಂದ್ರೆ ನಮಗೆ ಪೂರ್ತಿ ಎಲ್ಲ ಸ್ವಾಮೀಜಿಗಳು ಗುರುಗಳದ್ದು, ಬಸವೇಶ್ವರ ಎಲ್ಲರದು ಕೂಡ ಸ್ಟ್ಯಾಚ್ಯೂಸ್ ಇದೆ. ಸೊ ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅನ್ನಿಸ್ತು ನನಗೆ. ನಾನು ಎಲ್ಲೂ ಈ ತರ ನೋಡಿರ್ಲಿಲ್ಲ. ಬಿಕಾಸ್ ಒಬ್ರ ಹೆಸರು ಇಬ್ರ ಹೆಸರು ನಮಗೆ ಗೊತ್ತಿರುತ್ತೆ, ಇಷ್ಟೊಂದು ಗುರುಗಳ ಹೆಸರು ಒಟ್ಟಿಗೆ ನಮಗೂ ಗೊತ್ತಿರಲ್ಲ. ಸೊ ಅಲ್ಲಿ ಹೋಗಿ ನೋಡಿ ಓದಿದಾಗ ನಾವು ತಿಳ್ಕೊಳ್ಳೋಕ್ಕೂ ತುಂಬಾ ಇದೆ. ಯಾಕಂದ್ರೆ ಒಂದು ಈ ತರ ಗುರುಗಳ ಪ್ರತಿಷ್ಠಾಪನೆ ಆದರೆ ಅಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ನಾನಾಗ್ಲೇ ಹೇಳ್ದಾಗೆ ದಾರಿ ಉದ್ದಕ್ಕೂ ಶಿವಲಿಂಗ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಯಾವ್ಯಾವ ತರದ್ದು ಲೈಕ್ ಪ್ರತ್ಯೇಕವಾಗಿರೋ ಆ ಜಾಗಕ್ಕೆ ಅಲ್ಲೇ ಮಾತ್ರ ನಮಗೆ ನೋಡಕ್ ಸಿಗೋಂತ ಶಿವಲಿಂಗಗಳದ್ದು ಕೂಡ ರೆಪ್ಲಿಕಾ ಇಲ್ಲಿ ಇಟ್ಟಿದ್ದಾರೆ. ಸೊ ನೋಡಿ, ನೀವು ನೋಡ್ಬೋದು ಇಲ್ಲಿ ಒಂಥರ ಲಿಂಗ ಇದೆ. ಸೊ ಪೂರ್ತಿ ನೀವು ಇಡೀ ಇದ್ರಲ್ಲಿ ಪೂರ್ತಿ ಕೂಡ ನಿಮಗೆ ಇದು ಗೊತ್ತಾಗುತ್ತೆ ಯಾವ್ಯಾವ ತರದ್ದು ಏನೇನು ಅನ್ನೋ ತರ. ಸೊ ಈಗ ಈವ್ನಿಂಗ್ 6 ಆದ್ಮೇಲೆ ಲೈಟಿಂಗ್ಸ್ ಕೂಡ ಹಾಕ್ತಾರೆ. ಲೈಟಿಂಗ್ಸ್ ಹಾಕ್ದಾಗ್ಲೇನೆ ಇದು ನೋಡಕ್ಕೆ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಲೈಟಿಂಗ್ಸ್ ಇಲ್ಲದೆ ಇರುವಾಗ ಒಂಥರ ಆದ್ರೆ ಲೈಟಿಂಗ್ಸ್ ಹಾಕ್ದಾಗ ಒಂಥರ ಅನ್ನಿಸ್ತು. ತುಂಬಾ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಏನಂತಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಆಗ್ಲೇ ನಾನು ನಿಮಗೆ ಲೈಟಿಂಗ್ಸ್ ಇಲ್ಲದೆ ಇರುವಾಗ ತೋರಿಸ್ದೆ, ಆಗ್ಲೇ ಒಂಥರ ಅನ್ನಿಸ್ತಿತ್ತು. ಲೈಟಿಂಗ್ ಹಾಕ್ದಾಗ್ಲೇನೆ ಒಂಥರ ಅನ್ನಿಸ್ತು. ಸೊ ಹೀಗೆ ನಾವು ನಮ್ಮ ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಾನು ಹೇಳ್ದಾಗ್ಲೇ ಎಲ್ಲ ಫ್ಯಾಮಿಲಿ ಎಲ್ಲ ಬಂದರೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಕೂತ್ಕೊಳ್ಳೋಕ್ಕೂ ಪ್ಲೇಸ್ ಇದೆ ಆ್ಯಂಡ್ ಕೆಫೆ ಕೂಡ ಇದೆ ಇಲ್ಲಿ. ಸೊ ಈವ್ನಿಂಗ್ ಬಂದರೆ ಕಾಫಿ ಕೂಡ ಕುಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಸೊ ನಾವು ಇನ್ನ ಪುಷ್ಪಗಿರಿ ಬೆಟ್ಟ ಎಲ್ಲ ನೋಡ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ ಕತ್ಲಾಗಿ ಹೋಗ್ಬಿಟ್ಟಿತ್ತು. ಈಗ ಇನ್ನ ಬೇಗ ಕತ್ಲು ಕೂಡ ಆಗುತ್ತೆ. ಆಲ್ರೆಡಿ ನಾವು ಹೊರಟಿದ್ದು ಕೂಡ 6:30 ಮೇಲಾಗಿತ್ತು. ಸೊ ನಮಗೆ ಓವರ್ ಆಲ್ ನಾನು ತುಂಬಾ ಸತಿ ಹೇಳಿದ್ದೀನಿ ಇಡೀ ವ್ಲಾಗಲ್ಲಿ, ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಹೋಪ್ ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ. ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.